ಕೈ ಕೊಡೋ ಮಯ್ಯ. ಯಾಕೆ ಮಗಳೇ, ನಂಬೋಕಾಗ್ತಿಲ್ವಾ? ನಂಬಿಕೆ ಬರಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿರೋದು. ನಿಮ್ಮಿಬ್ರು ಪ್ರೀತಿನ ನಾವು ನೆನ್ನೆನೆ ಒಪ್ಕೊಂಡ್ಬಿಟ್ಟಿದ್ದೀವಿ. ಅಳಿಯಂದ್ರೆ ಏನತ್ತೆ? ತಗೊಳ್ಳಿ, ಸ್ವೀಟ್ ತಿನ್ನಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಯಾವ ಖುಷಿ ಗತ್ತೆ? ಬರೀ ಖುಷಿ ಅಲ್ಲ ಅಳಿಯಂದ್ರೆ, ಭಯಂಕರ ಖುಷಿ. ನನ್ನ ಮಗಳು ಸೊಕ್ಕಿಳಿಸೋದಕ್ಕೆ ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ. ಅರ್ಥ ಆಗ್ಲಿಲ್ಲ ಅತ್ತೆ. ನಮ್ಮ ವೇದಾಂತ ಅಮೂಲ್ಯ ಪ್ರೀತಿಸ್ತಿದ್ದಾರೆ ಅಳಿಯಂದ್ರೆ. ಓ, ನಿಮಗೆ ಈ ವಿಚಾರ ಗೊತ್ತಿರಲಿಲ್ಲ ಅಲ್ವಾ? ಅವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಿದ್ದಾರೆ. ಇನ್ಮೇಲೆ ಅದನ್ನ ಯಾರು ತಡೆಯಕ್ಕೂ ಸಾಧ್ಯ ಇಲ್ಲ. ನಂಗೆ ಗೊತ್ತೇ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ಅತ್ತೆ, ಆದ್ರೆ ವಿಷಯ ಬೇರೆನೇ ಇದೆ. ಏನ್ ವಿಷಯ? ನನ್ನ ಮಗ ಎಲ್ಲರ ತರ ಅಲ್ಲ, ವಯಸ್ಸಿಗೆ ತಕ್ಕಾಗಿರೋದ್ ಬಿಟ್ಟು ಬಿಸ್ನೆಸ್ಸು ಅದು ಇದು ಅಂತ ಮುಳುಗೋಗಿದ್ದಾನೆ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಅವನು ಅಮೂಲ್ಯ ಜೊತೆ ಸ್ವಲ್ಪ ಮಿಂಗಲ್ ಆಗಿ ಓಡಾಡಕ್ ಶುರು ಮಾಡಿದ್ನೋ, ಆಗ್ಲಿಂದ ನಾನು ದೇವ್ರ ಹತ್ರ ಇವರಿಬ್ರು ಒಂದಾಗ್ಲಿ ಅಂತ ಬೇಡ್ಕೊಳಕ್ ಶುರು ಮಾಡಿದೆ. ನನ್ನ ಅಪ್ಲಿಕೇಶನು ಬೇಗ ಅಪ್ರೂವ್ ಆಗೋಯ್ತು. ತುಂಬಾ ಆಶ್ಚರ್ಯವಾಗಿದೆಯಾ? ಇದುವರೆಗೂ ನೀವು ಬಾಯೇ ಬಿಟ್ಟಿರ್ಲಿಲ್ಲ. ಬಾಯಿ ಬಿಟ್ರೆ ಎಲ್ಲಿ ಆಗದೆ ಇರುತ್ತೋ ಅಂತ ಅನುಮಾನ ಇತ್ತು, ಅದಕ್ಕೆ ಆತೆ. ಏನೇ ಆಗಲಿ, ಒಳ್ಳೆ ಸುದ್ದಿ ಬಂತು. ನನ್ನ ಮಗಳ ಅಹಂಕಾರಕ್ಕೆ ಬೆಂಕಿ ಇಡೋ ಕಿಡಿ ಬರ್ತಾ ಇದೆ. ಓ, ಈ ಆಗ್ರಾ ಟ್ರಿಪ್ ಹಿಂದೆ ಇದೇ ಉದ್ದೇಶ ಇರ್ಬೋದು ಹಾಗಿದ್ರೆ? ಖಂಡಿತ ಹೌದು ಅಳಿಯಂದ್ರೆ. ಬರೀ ಅಮೂಲ್ಯನಲ್ಲ, ಅವರ ಅಪ್ಪ ಅಮ್ಮನ್ನೂ ಕರ್ಕೊಂಡು ಹೋಗಿದ್ದಾನೆ. ಅವ್ರ ಎದುರೇ ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ಬಹುದೇನೋ. ಅವಳು ಒಪ್ಕೋತಾಳತ್ತೆ? ನನ್ನ ಮನಸ್ಸು ಹೇಳೋ ಪ್ರಕಾರ ಖಂಡಿತ ಅವರು ಒಪ್ಕೊಳ್ತಾರೆ. ನನ್ನ ಮಗಳು ಮೆರೀತಾ ಇದ್ಲಲ್ವಾ, ಇನ್ಮೇಲಿದೆ ಇವಳಿಗೆ ಹಬ್ಬ. ಇವಳ ಅಟ್ಟಹಾಸದ ಕೊನೆಯ ದಿನಗಳು ಶುರುವಾಯಿತು ಅಂದುಕೊಳ್ಳಿ ಅಳಿಯಂದ್ರೆ. ನಮ್ಮವಳ ಹಲ್ ಕಿತ್ತು ಮೂಲೆಯಲ್ಲಿ ಕುಡಿಸೋದಕ್ಕೆ ಅವಳು ಬಂದೇ ಬರ್ತಾಳೆ. ನಮ್ಮ ವೇದಾಂತನ ಹುಡುಗಿರಿಂದ ದೂರ ಇರುವಾಗ ಮಾಡಿದ್ದು ಇವಳೆ. ಈಗ ನೋಡಿ, ಎಲ್ಲ ತಲೆ ಕೆಳಗಾಗ್ತಾ ಇದೆ. ಒಳ್ಳೆ ದಿನಗಳು ಬಂದೇ ಬರುತ್ತೆ, ಬರಲೇಬೇಕು. ವೇದಾಂತಮ್ಮ ಅವನಿಗೆ ಬರೆದ ವಿಲ್ಲು ಸುಹಾಸ್ನಿಗೆ ಸಿಗೋ ಥರ ನಾನೇ ಮಾಡಿದ್ದು.
ಅದರಲ್ಲಿ ಆಸ್ತಿ ಎಲ್ಲ ವೇದಾಂತ್ ಮಗುಗೆ ಹೋಗುತ್ತೆ ಅಂತ ಇದೆ. ಅದನ್ನು ನೋಡಿದ ಮೇಲೆ ಅವಳು ಈಗ ವೇದಾಂತ್ ಮದುವೆಗೆ ಒಪ್ಕೊಳ್ಳೇಬೇಕು. ಅದು ಬಿಟ್ಟರೆ ಅವಳಿಗೆ ಬೇರೆ ದಾರಿನೇ ಇಲ್ಲ. ಸುಮ್ಮನೆ ನಿನಗೆ ಕಾಟ ಕೊಡೋಣ ಅಂತ ಇಷ್ಟೆಲ್ಲ ನಾಟಕ ಮಾಡಿದ್ವಿ. ನಿನ್ನೆ ರಾತ್ರಿ ನಾವು ದೇವಸ್ಥಾನದಲ್ಲಿದ್ದಾಗ ವೇದಾಂತ್ ಬಂದು ಭೇಟಿಯಾದ. ನಮಗೆ ಒಂದೇ ಒಂದು ಮಾತು ಕೂಡ ಆಡೋದಕ್ಕೆ ಅವಕಾಶ ಕೊಡದೆ ಎಲ್ಲ ವಿಷಯ ತಿಳಿಸ್ದ. ಇವನ್ ಮಾತು ಕೇಳಿದ್ಮೇಲೆ ನಮಗೊಂದು ವಿಷಯ ಸ್ಪಷ್ಟ ಆಯಿತು. ಅದೇನೆಂದರೆ ಇವನಿಗೆ ನಿನ್ನ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಗೌರವ ಇದೆ, ಅದಕ್ಕಿಂತ ಹೆಚ್ಚಾಗಿ ಕಾಳಜಿ ಇದೆ. ಪ್ರೀತಿ, ಗೌರವ, ಕಾಳಜಿ ಮೂರು ಸುಲಭಕ್ಕೆ ಸಿಗೋ ವಿಷಯ ಅಲ್ಲ ಮಗಳೇ. ಇವೆಲ್ಲವನ್ನೂ ವೇದಾಂತ್ ನಿನಗೆ ಕೊಡ್ತಾನೆ ಅಂದರೆ ಇವನಿಗಿಂತ ಒಳ್ಳೆ ಹುಡುಗನ ನಾನು ನಿನಗೆ ಹುಡುಕೋಕೆ ಆಗಲ್ಲ ಅಂತ ಆಯ್ತು. ಇವನು ನಿನ್ನ ಹತ್ರ ಬಂದು ಮದುವೆ ಆಗ್ತೀಯಾ ಅಂತ ಕೇಳೋದಕ್ಕೆ ಮುಂಚೆ ಆ ವಿಷಯನ ಬಂದು ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾನೆ. ನಿನಗೆ ತುಂಬಾ ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅನ್ನೋದೇ ಇವನ ಉದ್ದೇಶ ಆಗಿತ್ತು. ನಾವು ನೆನ್ನೆ ಹಾಗೆ ನಡ್ಕೊಂಡಿದ್ದಕ್ಕೆ ಕಾರಣನೇ ವೇದಾಂತೆ. ನಿನಗೊಂದು ಅಚ್ಚರಿ ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಯ್ತಮ್ಮ. ಏ ಬಜಾರಿ, ಕಾಲು ನೋವ್ತಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು ಸುಳ್ಳೆ ಪುಳ್ಳೆ? ಒಪ್ಪಿಗೆ ಕೊಡ್ಬೇಕು. ಯಾವ್ದಕ್ಕೆ? ಇನ್ಯಾವ್ದಕ್ಕೆ? ನಮ್ಮ ಮದ್ವೆಗೆ. ಅಪ್ರೂವ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕ್ತವ್ರು ಯಾರು? Will you please marry me, Amulya? ಅಪ್ಲಿಕೇಶನ್ ಕೂಡ ಹಾಕಾಯ್ತು, ಅಪ್ರೂವ್ ಮಾಡು. ಅಯ್ಯೋ ರೌಡಿನಾದ್ನಿ, ಬರೀ ಅಗ್ರಜ ಅಲ್ಲ, ಮನೇಲಿ ಆದ್ಯ ಭಾವ ಎಲ್ರೂ ಕಾಯ್ತಾ ಇದ್ದಾರೆ. ಬೇಗ ಹೋಗಿ ಹೇಳು, ಇಂಥ ಚಾನ್ಸ್ ಮತ್ತೆ ಬರಲ್ಲ.